ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಿಲ್ಲರಿಗೂ. IPL 2024 ಆರನೇ ಮ್ಯಾಚು RCB ವರ್ಸಸ್ ಪಂಜಾಬ್ ಕಿಂಗ್ಸು. ಸೊ ಈ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುರು. ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ನಿನ್ನೆ ಮ್ಯಾಚು RR ವರ್ಸಸ್ LSG ಮ್ಯಾಚ್ ಬಗ್ಗೆ. ನಿನ್ನೆ ಮಾತ್ರ RR ದವರು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿಸಿ ಮ್ಯಾಚ್ನ ವಿನ್ ಆಗಿದ್ದಾರೆ. ಆದರೆ ನಾನಿಲ್ಲಿ KL ರಾಹುಲ್ ಬಗ್ಗೆ ಹೇಳಬೇಕಾಗುತ್ತೆ. ಸೊ IPL 2024 ಸ್ಟಾರ್ಟ್ ಆಗೋ ಮುಂಚೆ LSG ಮ್ಯಾನೇಜ್ಮೆಂಟು KL ರಾಹುಲ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಸೊ ಈ ವರ್ಷ IPL 2024 ನಾನು ನಂಬರ್ 4 ಸ್ಲಾಟಲ್ಲಿ ಆಡ್ತೀನಿ ಅಂತೇಳಿ. ಬಟ್ ನಿನ್ನೆ ಯಾಕೋ KL ರಾಹುಲ್ ಅವರು ಓಪನಿಂಗ್ ಬಂದರು. ಆದರೆ ನನ್ನ ಪ್ರಕಾರ ಈ ಒಂದು ಕಾಂಬಿನೇಷನು ಓಪನಿಂಗ್ ಬರಬೇಕು. ಕ್ವಿಂಟನ್ ಡಿಕಾಕ್ ಮತ್ತು ಇವರ ಪರ ಓಪನಿಂಗ್ ಮಾಡಬೇಕು ದೇವದತ್ ಪಡಿಕಲ್. ನಂಬರ್ 3 ನಿಕೋಲಸ್ ಪೂರನ್ ಬರಬೇಕಾಗಿತ್ತು. ನಂಬರ್ 4 KL ರಾಹುಲ್ ಬರಬೇಕಾಗಿತ್ತು. ಈ ತರ ಕಾಂಬಿನೇಷನ್ ಸೆಟ್ ಮಾಡಿದ್ರೆ LSG ಟೀಮ್ ಫೈರ್ ಪವರ್ ಆಗಿ ಕಾಣುತ್ತೆ ಗುರು. ನೆಕ್ಸ್ಟ್ ಸೆಕೆಂಡ್ ಮ್ಯಾಚ್ GT ವರ್ಸಸ್ MI ಮ್ಯಾಚ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಮಾತ್ರ GT ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ತಮ್ಮ ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ಮ್ಯಾಚ್ ಅನ್ನು ವಿನ್ ಆಗಿದ್ದಾರೆ. ಆದರೆ MI ಟೀಮ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಮಾತ್ರ ಸೊ ರೋಹಿತ್ ಶರ್ಮಾ ಫ್ಯಾನ್ಸ್ ತುಂಬಾ ಖುಷಿಯಾಗಿದ್ದಾರೆ. ಯಾಕೆಂದ್ರೆ ರೋಹಿತ್ ಅವರು ವಿತ್ ಬ್ಯಾಟ್ ದಿಂದ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದರೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯಲ್ಲಿ MI ಟೀಮು ಸೋತಿದೆ ಅಂತೇಳಿ ಕೆಲವೊಬ್ರು ಫ್ಯಾನ್ಸ್ ಹ್ಯಾಪಿ ಆಗಿದ್ದಾರೆ. ಆದರೆ ಜೆನ್ಯೂನ್ ಆಗಿ ಹೇಳಬೇಕಾದ್ರೆ MI ಟೀಮ್ ಮಾತ್ರ ಫುಲ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಡೆಫಿನೆಟ್ ಆಗಿ ಒಂದು ಕಮ್ಬ್ಯಾಕ್ ಮಾಡೇ ಮಾಡ್ತಾರೆ ಗುರು. ನೆಕ್ಸ್ಟ್ ಇವತ್ತಿನ ಮ್ಯಾಚ್ ನಮ್ಮ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಪಂಜಾಬ್ ಕಿಂಗ್ಸ್ ತಮ್ಮ ಫಸ್ಟ್ ಮ್ಯಾಚ್ ತಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಗೆದ್ದು ಕೇಶಿ ಕಾನ್ಫಿಡೆನ್ಸ್ ಇಂದ ಬರ್ತಾ ಇದ್ದಾರೆ. ಆದ್ರೆ ನಮ್ಮ RCB ಟೀಮ್ ಫಸ್ಟ್ ಮ್ಯಾಚ್ ಅಲ್ಲಿ ಸೋತು ಕೇಶಿ ಈ ಒಂದು ಹೋಮ್ ಗ್ರೌಂಡ್ ಅಲ್ಲಿ ಗೆದ್ದೇ ಗೆಲ್ಬೇಕಂತೇಳಿ ಬರ್ತಾ ಇದ್ದಾರೆ. ಸೊ ಈ ಎರಡು ಮ್ಯಾಚ್ ಅಲ್ಲಿ ಯಾವ ಟೀಮ್ ಗೆಲ್ಲುತ್ತೆ ಮುಂದೆ ಡಿಸ್ಕಸ್ ಮಾಡೋಣ. ಸೊ ಒಂದು ಫ್ಯಾಕ್ಟ್ ಬಗ್ಗೆ ಹೇಳಬೇಕಾದ್ರೆ IPL 2024 ಅಲ್ಲಿ 5ಕ್ಕೆ 5 ಟೀಮು ತಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಆಡಿಕೇಸಿ ಮ್ಯಾಚ್ ವಿನ್ ಆಗಿದ್ದಾರೆ. ಇವತ್ತಿನ ಮ್ಯಾಚ್ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಇರೋದು ನಮ್ಮ RCB ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಮ್ಯಾಚ್ ಇರೋದು. ಏನು ನಮ್ಮ RCB ಟೀಮು ಈ ಮ್ಯಾಚ್ ಅನ್ನು ಗೆಲ್ತಾರ ಕಾದು ನೋಡೋಣ. ನೆಕ್ಸ್ಟ್ ನಾವಿಲ್ಲಿ ಪಿಚ್ ರಿಪೋರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮ್ಯಾಚ್ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ಬೆಂಗಳೂರಿನಲ್ಲಿ ಮ್ಯಾಚ್ ಇರೋದು. ಈ ಒಂದು ಪಿಚ್ ಬಗ್ಗೆ ಹೇಳಬೇಕಾದ್ರೆ ಪಿಚ್ ಮಾತ್ರ ಫ್ಲಾಟ್ ಟ್ರ್ಯಾಕ್ ಆಗಿರುತ್ತೆ ಮತ್ತು ಹೈ ಸ್ಕೋರಿಂಗ್ ಗೇಮ್ ಮಾತ್ರ ಪಕ್ಕ ಆಗುತ್ತೆ ಗುರು. ಇಲ್ಲಿ ಮಾತ್ರ ಟಾಸ್ ವಿನ್ ಯಾರತ್ರ ಅವರು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಯಾಕೆಂದ್ರೆ ಸ್ಮಾಲ್ ಬೌಂಡ್ರಿ ಮತ್ತು ಫಸ್ಟ್ ಇನ್ನಿನಲ್ಲಿ ಎಷ್ಟು ಸ್ಕೋರ್ ಹೊಡೆದ್ರು ಸಹ ಆ ಒಂದು ಸ್ಕೋರ್ನ ಚೇಂಜ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ಅದಕ್ಕೋಸ್ಕರ ಟಾಸ್ ವಿನ್ ಆಗ್ರಿ ಮ್ಯಾಚ್ ಗೆಲ್ರಿ ಅಷ್ಟೇ. ನೆಕ್ಸ್ಟ್ ನಾವಿಲ್ಲಿ ಪಂಜಾಬ್ ಕಿಂಗ್ಸ್ ಪರ್ಫೆಕ್ಟ್ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಮಾತ್ರ ಪಂಜಾಬ್ ಕಿಂಗ್ಸ್ ಯಾವುದೇ ರೀತಿ ಚೇಂಜ್ ಮಾಡಲ್ಲ ಗುರು. ಯಾಕೆಂದ್ರೆ ಫಸ್ಟ್ ಮ್ಯಾಚ್ ವಿನ್ ಆಗಿದ್ದಾರೆ. ಅದೇ ಒಂದು ಕಾನ್ಫಿಡೆನ್ಸ್ ಇಂದ ಇವತ್ತಿನ ಮ್ಯಾಚ್ ಆಡ್ತಾರೆ. ಅದೇ ರೀತಿಯಾಗಿ ನಮ್ಮ RCB ಟೀಮ್ ಪರ್ಫೆಕ್ಟ್ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಇಲ್ಲಿ ಮಾತ್ರ ಒಂದು ಚೇಂಜ್ ಆಗಲೇಬೇಕಾಗುತ್ತೆ. ಯಾವ್ದಪ್ಪ ಅಂದ್ರೆ ಇಲ್ಲಿ ಮಾತ್ರ ಸ್ಟಾರ್ಟಿಂಗ್ ಓಪನಿಂಗ್ ಮಾಡ್ತಾರೆ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ ಅವರು. ನಂಬರ್ 3 ರಜತ್ ಪಾಟಿದಾರ್, ನಂಬರ್ 4 ಗ್ಲೇನ್ ಮ್ಯಾಕ್ಸ್ವೆಲ್, ನಂಬರ್ 5 ಕ್ಯಾಮರನ್ ಗ್ರೀನು, ನಂಬರ್ 6 ದಿನೇಶ್ ಕಾರ್ತಿಕ್, ನಂಬರ್ 7 ಅನುಜ್ ರಾವತ್, ನಂಬರ್ 8 ಕರಣ್ ಶರ್ಮಾ, ನಂಬರ್ 9 ವೈಶಾಖ್ ವಿಜಯ್ ಕುಮಾರ್ ಬರಬೇಕಾಗುತ್ತೆ ಗುರು. ಯಾಕೆಂದ್ರೆ ಈ ಒಂದು ಪಿಚ್ ಮಾತ್ರ ಸೊ ಪೇಸರ್ ವಿಕೆಟ್ ಆಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ಪಿನ್ನರ್ ಕಡಿಮೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಮಾತ್ರ ಮಯಾಂಕ್ ಡಗರ್ ಪ್ಲೇಸ್ಗೆ ವೈಶಾಖ್ ವಿಜಯ್ ಕುಮಾರ್ ಬರಬೇಕಾಗುತ್ತೆ. ನೆಕ್ಸ್ಟ್ ನಂಬರ್ 10 ಅಲ್ಜರ್ ಜೋಸೆಫ್ ಅಥವಾ ರೀಸ್ ಟೋಪ್ಲಿ. ಬಟ್ ನಾನಲ್ಲಿ ಪಿಕ್ ಮಾಡ್ತೀನಿ ರೀಸ್ ಟೋಪ್ಲಿ ಅವರಿಗೆ. ನೆಕ್ಸ್ಟ್ ನಂಬರ್ 11 ಮೊಹಮ್ಮದ್ ಸಿರಾಜ್. ಇದು ನನ್ನ ಪ್ರಕಾರ RCB ಪರ್ಫೆಕ್ಟ್ ಪ್ಲೇಯಿಂಗ್ 11. ಸೊ ನಿಮ್ಮ ಪ್ರಕಾರ RCB ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಈ ಮ್ಯಾಚ್ ಅಲ್ಲಿ ಒಂದು ಬಿಗ್ ಮ್ಯಾಚ್ ಅಪ್ ಇದೆ. ಯಾರಿಗಪ್ಪ ಅಂದ್ರೆ ಅದು ವಿರಾಟ್ ಕೊಹ್ಲಿ ವರ್ಸಸ್ ಕಗಿಸೋ ರಬಾಡ ಅವರು. ಸೊ ಕಗಿಸೋ ರಬಾಡ ಅವರು ವಿರಾಟ್ ಕೊಹ್ಲಿ ಅವರಿಗೆ ಬರೋಬ್ಬರಿ 4 ಸಲ ಔಟ್ ಮಾಡಿದ್ದಾರೆ ಮತ್ತು ಹರಿಪ್ರೀತ್ ಬ್ರಾರ್ ಅವರು 2 ಸಲ ಔಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರು ಇಫ್ ಸಪೋಸ್ ಇವತ್ತಿನ ಮ್ಯಾಚ್ ಅಲ್ಲಿ ಕಗಿಸೋ ರಬಾಡ ಅವರಿಗೆ ಜಸ್ಟ್ ಸ್ವಲ್ಪ ನೋಡಿಕೊಂಡ್ರೆ ಡೆಫಿನೆಟ್ ಆಗಿ ವಿರಾಟ್ ಅವರ ಬ್ಯಾಟ್ ಇಂದ ಒಂದು ಬಿಗ್ ಸ್ಕೋರ್ ಬರುತ್ತೆ ಗುರು. ಸೊ ನಿಮ್ಮ ಪ್ರಕಾರ ವಿರಾಟ್ ಅವರ ಎಕ್ಸಾಕ್ಟ್ಲಿ ಸ್ಕೋರ್ ನ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ವಿರಾಟ್ ಅವರ ಬ್ಯಾಟ್ ಇಂದ ಒಂದು ಬಿಗ್ ಸ್ಕೋರ್ ಬರುತ್ತೆ ಅಂತೇಳಿ ಒಂದು ಹೈ ಎಕ್ಸ್ಪೆಕ್ಟೇಷನ್ ಇದೆ ಗುರು. ಜಸ್ಟ್ ವೇಟ್ ಮಾಡೋಣ ಅಷ್ಟೇ. ನೆಕ್ಸ್ಟ್ ಇವತ್ತಿನ ಮ್ಯಾಚ್ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಅಲ್ಲಿ ಯಾವ ಟೀಮ್ ಗೆಲ್ಲುತ್ತೆ? ಎರಡು ಟೀಮ್ ನ ಕಂಪೇರ್ ಮಾಡಿದ್ರೆ ಆ ಕಡೆ ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಇದೆ ಮತ್ತು ಈ ಕಡೆ ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಇದೆ. ಅದಕ್ಕೋಸ್ಕರ ಇದೆಲ್ಲ ನಿಮಗೆ ಬಿಟ್ಟಿದ್ದೇನೆ. ಸೊ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.